ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 14. ಈ ಚಾಪ್ಟರ್ ಹೇಳುತ್ತೆ ಶಿತೆ ಕುದಾಸೈ ಮಾಡಿ, ಶಿತೆ ಮಾಸ್ ಮಾಡ್ತಾ ಇದ್ದೀನಿ, ಶಿಮಶೋಕ ಮಾಡ್ಲಾ, ಈ 3 ಗ್ರಾಮರ್ನ ಹೇಳುತ್ತೆ ಈ ಚಾಪ್ಟರ್. ಬರಿತೀನಿ, ಬರಿತಾ ಇದ್ದೀನಿ. ಅದೆಂಗೆ ಬರಿತಾ ಇದ್ದೀರಾ? ಕಾಯ್ತೆ ಇಮಾಸ್ ಬಂದರೆ ಬರಿತಾ ಇದ್ದೀನಿ ಅಂತ. ಸೊ ಇದು ಬರೀ ಕಾಯ್ತೆ ಅಂದರೆ ಗೊತ್ತಾಯಿದೆ ಏನಂತ? ಬರೆಯೋದು, ಬರ್ದೆ ಬರ್ದೆ ಅನ್ನೋಕ್ಕೆ ಕಕಿಮಾಸ್ತಾ ಇಲ್ಲ ಕಾಯ್ತಾ ಅದಿನ್ನೂ ಬಂದಿಲ್ಲ. ಸೊ ಇದು ಓಕೆ. ಇದು ಈ ಥರ ಯಾಕೆ ಹೇಳಕ್ಕೆ ಹೋದ್ರಿ ಇವರು? ಈಗ ನೋಡಿ, ಇನ್ನೊಂದು ತೇ ಕುದಾಸಾಯ್ ಅಂದರೆ ಏನು ಹೇಳಿ? ತೇ ಕುದಾಸಾಯ್ ಮಾಡಿ ಪ್ಲೀಸ್ ಅಲ್ವಾ? ತೇ ಕುದಾಸಾಯ್ ಅಂದರೆ ಮಾಡಿ ಪ್ಲೀಸ್. ಈಗ ನಾವು ನೋಡಿ, ನಾವು ಕನ್ನಡದಲ್ಲಿ ಮಾಡು ಅಂತೀವಿ, ಮಾಡಿ ಅಂತೀವಿ. ಮಾಡು ಯಾವಾಗ ಅಂತೀವಿ ಹೇಳಿ? ವಯಸ್ಸಲ್ಲಿ ಚಿಕ್ಕವರಿಗೆ ಇಲ್ಲ ನಿಮ್ಮ ಫ್ರೆಂಡ್ಸಿಗೆ. ಅದೇ ಇದು ಆರ್ಡರು. ಕಾಯ್ತೆ ಅಂದರೆ ಬರಿ ಅಂತ. ಇವರು ಈ ಥರ ಹೇಳಬಾರ್ದಾಗಿತ್ತು. ಇದು N4 ಬರುತ್ತೆ, ಇಲ್ಲೇ ಈ ಥರ ಹೇಳ್ಬಿಟ್ಟಿದ್ದಾರೆ. ಅದೇ ತೇ ಕುದಾಸಾಯ್ ಅನ್ನೋ ಬದಲು ಕಾಯ್ತೆ ಅಷ್ಟೇ. ಸೊ ನಾವಿಲ್ಲಿ ಇದು ಅದಕ್ಕೆ ನಾವು ಈಗಲೇ ಇದು ಕಲಿಯೋದು ಬೇಡ. ಎಲ್ಲರೂ ಯಾವ ಥರ ಹೇಳಿ ಅಂದರೆ ಮಾಡಿ ಅಂತ ಹೇಳಿ ತೇ ಕುದಾಸಾಯ್ ಅನ್ನೋದನ್ನ ಕಲಿಯೋಣ. ಹಾಂ, ಓಕೆ. ಕಾಯ್ತೆ ಕುದಾಸಾಯ್. ಎಸ್. ಯಾಕೆ ಕಾಯ್ತೆ ಕುದಾಸಾಯ್? ಯಾಕೆ ಕಕಿತೆ ಆಗಿಲ್ಲ? ಅಲ್ಲ, ಯಾಕೆ ಕಕಿತೆ ಕುದಾಸಾಯ್ ಅಂತ ಹೇಳೋದಿತ್ತಲ್ಲ? ಅದು ಗ್ರೂಪ್ 1. ಎಸ್, ಕೀ ಅಂತ ಇದೆ. ಗ್ರೂಪ್ 1ನಲ್ಲಿ ಕೀ ಅಂತ ಬಂದರೆ ಇತೆ ಅಂತ ಹಾಕಬೇಕು. ನೆಕ್ಸ್ಟ್ ಹರ್ಷಿತಾ ಸರ್. ಇತ್ತೆ ಕುದಾಸಾಯ್ ಒತ್ತೆ ಹೇಳ್ತಿದ್ದೀರಾ? ಗೊತ್ತಿರಬೇಕು. ಇತ್ತೆ ಕುದಾಸಾಯ್. ಎಸ್, ಇತ್ತೆ ಕುದಾಸಾಯ್. ಯಾಕೆ ಇತ್ತೆ ಕುದಾಸಾಯ್ ಆಯಿತು? ಈತೆ ಕುದಾಸಾಯ್ ಅಂತ ಆಗೋದಿತ್ತಲ್ಲ ಇದು ರೂಲ್ಸ್ ಪ್ರಕಾರ. ಅದೇ ಗ್ರೂಪ್ 2 ಅಲ್ಲ, ಗ್ರೂಪ್ 1 ಸೌಂಡು. ಗ್ರೂಪ್ 1 ಅಲ್ವಾ? ದೀರ್ಘ ಅಕ್ಷರ ಇಕ್ಕಿ ಬಂತಲ್ವಾ? ಇದು ಯಾಕೆ ಹಿಂಗಾಯಿತು? ಇಕ್ಕಿಮಾಸ್ ಹೋಗ್ತೀನಿ. ಸೊ ಇದು ಎಕ್ಸೆಪ್ಷನ್ನು. ಈತೆ ಕುದಾಸಾಯ್ ಅಂತ ಆಗಲ್ಲ. ಇದನ್ನು ನಾವು ಒತ್ತಿ ಹೇಳಬೇಕು, ಇದನ್ನು ನೆನ್ಪಿಡ್ಕೊಬೇಕು ಅಷ್ಟೇ ಇದರಲ್ಲಿ ಇರೋದು. ಇದು ತಪ್ಪು. ಇದನ್ನು ಇತ್ತೆ ಕುದಾಸಾಯ್ ಅಂತ ಹೇಳಬೇಕು. ಅಂದರೆ ಅರ್ಥ ಇತ್ತೆ ಕುದಾಸಾಯ್ ಅಂದರೆ ಏನು? ಇಕ್ಕಿಮಾಸ್ ಅಂದರೆ ಗೊತ್ತಾ? ಹೋಗ್ತೀನಿ. ಇತ್ತೆ ಕುದಾಸಾಯ್ ಅಂದರೆ ಹೋಗ್ತಾ ಇದ್ದೀನಿ. ಅಯ್ಯೋ, ಕುದಾಸಾಯ್, ತೇ ಕುದಾಸಾಯ್, ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀರಾ? ಹೋಗಿ ಪ್ಲೀಸ್. ಅದೇ ಅಲ್ವಾ ಇದು? ಎಸ್. ಸಾಗರ್ ಸನ್. ಓಕೆ ಸೆನ್ಸರ್. ಇದು ಮೇಲೆ ಇದು ಕಾಯ್ತೆ ಬಂತಲ್ವಾ? ಸೊ ಕಾಯ್ತೆ ಅಂದರೆ ಜಸ್ಟ್ ಮಾಡು ಅಂತನಾ? ಮಾಡು ಅಂತ. ಎಸ್, ಮಾಡಿ ಅಲ್ಲ, ಮಾಡು ಅಂತ. ಇದು ಕ್ಯಾಶುವಲ್ ಫಾರ್ಮ್ ಆಯಿತು. ನಾವು ಕಲಿತಿರೋದಲ್ಲಿ ಫಾರ್ಮಲ್ ಅಂದರೆ ರೆಸ್ಪೆಕ್ಟ್ಫುಲ್ ಕಲಿತಿರೋದು. ಕಾಯ್ತೆ ಅಂದರೆ ಇನ್ಫಾರ್ಮಲ್ ಆಯಿತು. ಸೊ ಅದಕ್ಕೆ ನಾನು ಬೇಡ ಅಂತಂದೆ ಈಗಲೇ ಈ ಚಾಪ್ಟರಲ್ಲಿ ಕಲಿಯೋದು, N5 ಕಲಿಯೋದು. ಓಕೆ ಸರ್. ಅದಕ್ಕೆ ನಾವು ತೇ ಕುದಾಸಾಯ್ ಪ್ರಾಕ್ಟೀಸ್ ಮಾಡೋಣ. ಮಾಡಿ, ಹೋಗಿ, ಬನ್ನಿ. ಸಾಗರ್ ಸನ್. Isogimas.
isonde kudasai. ಹಾಂ, ಅದು ಬರೋದು ಏನು ಗೊತ್ತಾ, ಮೀಗೆ ಮತ್ತು ಬೀಗೆ ನುಂಗೇಳೋದು ಬೀಗೆ ಮತ್ತು ಮೀಗೆ. ಇದು ನುಂಗೇಳಬಾರ್ದು, ಹೇಳಬೇಕು. ಈ ಸೊಯ್ದೆ ಕುದಸಾಯ್. Soide kudasai. ಹಾಂ, ದೇ ಆಗುತ್ತೆ, ಇತೇ ಅಲ್ಲ, ದೇ ಆಗುತ್ತೆ. Okay. ಈ ಸೊಯ್ದೆ ಕುದಸಾಯ್, ಬೇಗ ಬೇಗ ಹೋಗಿ. ಸುಮನ್ ಸರ್. ನೊಮಿಮಸ್ ನೊಂದೆ ಕುದಸಾಯ್. ಎಸ್, ನೊಂದೆ ಕುದಸಾಯ್ ಅಂದರೆ ಕುಡಿಯೋದು. ಹಾಂ, ನೊಂದೆ ಕುದಸಾಯ್ ಅಂದರೆ ಕುಡಿಯೋದು ನೊಂದೆ. ಕುಡಿತಾ ಇದ್ದೀನಿ. ಇಲ್ಲ, ನೊಂದೆ ಕುದಿಸಾಯ್ ಅಂದರೆ ಕುಡಿರಿ ಅಂತ. ನೀವು ನನಗೆ ಹೇಳ್ತಾ ಇದ್ದೀರಾ, ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಕುಡಿರಿ. ನೊಂದೆ ಕುದಸಾಯ್. ಹಾಂ, ನೊಮಿಮಸ್ ಕುಡಿತೀನಿ, ನೊಂದೆ ಕುದಸಾಯ್ ಕುಡಿರಿ. ಇದನ್ನು ಯಾರು ಮಾಡ್ತಾರೆ? ನಿಮಗೆ ಎದುರುಗಡೆ ಇರ್ತಾರಲ್ಲ ಅವ್ರು ಮಾಡ್ತಾರೆ. ಏನು ಮಾಡ್ತಾರೆ? ಕುಡಿಯೋದು. ಹಾಂ, ಅಸೋಬಿಮಾಸ್. ಹಾಂ, ಸರಿ, ಅಸೋಬಿಮಾಸ್. ಓಕೆ, ನೆಕ್ಸ್ಟ್ ಯಾರು ಹೇಳ್ತಾರೆ? ಹಾಂ, ಚೈತ್ರ ಸರ್. ಅಸೋಬಿಮಾಸ್ ಆಟ ಆಡ್ತೀನಿ. ಹಾಂ, ಅಸೊಂದೆ ಕುದಸಾಯ್. ಎಸ್, ಅಸೊಂದೆ ಆಟ ಆಡಿ ಪ್ಲೀಸ್. ಅಸೊಂದೆ ಕುದಸಾಯ್. ಎಸ್, ಅವ್ರು ಸುಮ್ಮನೆ ಕೂತಿರ್ತಾರೆ, ಅವ್ರಿಗೆ ಹೇಳ್ತೀರಾ ಆಟ ಆಡಿ ಪ್ಲೀಸ್ ಅಂತ. ಎಸ್, ನೆಕ್ಸ್ಟು ಹರ್ಷಿತಾ ಸರ್. ಮಾಚಿಮಸ್ ಮತ್ತೆ ಕುದಸಾಯ್. ಸೂಪರ್. ಅರ್ಥ? ಮಾಚಿಮಸ್ ಅಂದ್ರೆ ಓಪನ್ ಮಾಡೋದು. ಇಲ್ಲ, ಕಾಯ್ತೀನಿ, ಕಾಯ್ತೀನಿ, ವೆಯ್ಟ್ ಮಾಡ್ತೀನಿ. ಕಾಯ್ತೀನಿ. ಹಾಂ, ಮತ್ತೆ ಹಾಂ, ಮತ್ತೆ ಕುದಸಾಯ್. ಅದೇ ಕಾಯ್ತೀನಿ, ಕಾಯ್ತಾ ಇರ್ತೀನಿ ಪ್ಲೀಸ್. ಇಲ್ಲ, ನೀವು ಬೇರೆಯವ್ರಿಗೆ ಹೇಳ್ತೀರಾ ಕಾಯಿರಿ ಅಂತ. ಕಾಯಿರಿ. ಹಾಂ, ಇದು ನೀವು ಮಾಡೋದಲ್ಲ, ಎಲ್ಲ ಬೇರೆಯವ್ರ ಕೈಯಲ್ಲಿ ಮಾಡಿಸೋದು ಅಲ್ವಾ ಸತ್ಯಸನ್? ಡೌಟ್ ಇದೆಯಾ ಇನ್ನು? ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಓಕೆ, ಬಟ್ ಅರ್ಥ ಆಗಿತ್ತಲ್ವಾ? ಹಾಂ, ನೀವೆಲ್ಲ ಮಾಡೋದು. ಹಾಂ, ಓಕೆ, ನೀವೆಲ್ಲ ಮಾಡೋದು, ಬೇರೆಯವ್ರು ಮಾಡೋದು. ಎಸ್, ಓಕೆ, ಹಂಗಾರೆ ಓಕೆ. ಹಾಂ, ಸಾಗರ್ ಸರ್. Kairimas. ಹ್ಞೂ, Kaite kudasai. ಎಸ್, ಕಾಯತ್ತೆ ಕುದಸಾಯ್. ಅರ್ಥ? Third please. ಹಾಂ, ತೆರಳಿ. ಓಕೆ, ತೆರಳಿ ಅಂತ. ಅದೇ ವಾಪಸ್ ಮನೆಗೆ ಹೋಗಿ. ಸೊ ಇವೆಲ್ಲ ಯಾವ ವರ್ಬು? One. ಎಸ್, ವರ್ಬನ್ನು. ಹೆಂಗೆ ಗೊತ್ತಾಯಿತು? ಈ ಬಂದಿದೆ. ಎಸ್, ಮಸ್ಸು ಪಕ್ಕ ಪಕ್ಕದಲ್ಲಿ ಈ ಬಂದಿದೆ. ಈ ಸೌಂಡ್ ಬರ್ತಾ ಇದೆ. ಕಿ, ಗಿ, ಮೀ, ಬಿ, ಚೀರಿ. ಎಸ್, ಅದು ಬರುತ್ತೆ. ಕಿ ಸೌಂಡ್ ಬಂದರೆ ದೀರ್ಘವಾಗಿ ಹೇಳಬೇಕು, ಇತೆ. ಆದರೆ ಇದು ಎಕ್ಸೆಪ್ಷನ್ನು. ಇಕ್ಕಿಮಸ್ಸು ಇತ್ತೆ ಕುದಸಾಯ್ ಹೇಳಬೇಕು. ಸೊ ಇದೆ. ಮೀ, ಬಿ ಬಂದರೆ ನುಂಗಿ ಹೇಳಬೇಕು. ಚೀರಿ, ಈ ಬಂದರೆ ಒತ್ತು ಹೇಳಬೇಕು. ಎಸ್, ನೆಕ್ಸ್ಟ್ ಸುಮನ್ ಸರ್. ಕೈಮಸ್ ಹಾಂ, ಕತ್ತೆ ಕುದಸಾಯ್. ಹಾಂ, ಅರ್ಥ? ಬೈ ಮಾಡಿ ಪ್ಲೀಸ್. ಎಸ್, ಬೈ ಮಾಡಿ, ಖರೀದಿ ಮಾಡಿ, ಅವ್ರು ಮಾಡ್ತಾರೆ. ಎಸ್, ಚೈತ್ರ ಸರ್. ಕಶಿಮಾಸ್ ಲೆಂಡ್ ಮಾಡ್ತೀನಿ. ಕತ್ತೆ ಕುದಸಾಯ್. ಕತ್ತೆ ಅಲ್ಲ, ಕತ್ತೆ ಅಲ್ಲ, ಕಸಿತೆ ಕುದಸಾಯ್. ಕಶಿತೆ. ಹಾಂ, ಶಿ ಸೌಂಡ್ ಇದೆ. ಸೊ ಈ ಸೌಂಡ್ ಆಯಿತಾ? ಗ್ರೂಪ್ 1 ಅದರಲ್ಲಿ ಶಿ ಬಂದರೆ ಏನು ಮಾಡೋದು ಬೇಕಾಗಿಲ್ಲ, ಮಸು ತೆಗೆಯೋದು. ಗ್ರೂಪ್ 2 ಥರ ತೇ ಕುದಸಾಯ್ ಹಾಕೋದು ಅಷ್ಟೇ. ಹಾಂ ಸರ್. ಹಾಗಾದ್ರೆ ಇದು ಕಶಿತೆ ಕುದಸಾಯ್. ಹಾಂ, ಕಸಿತೆ ಕುದಸಾಯ್. ಕಸಿತೆ ಕುದಸಾಯ್. ಕತ್ತೆ ಕುದಸಾಯ್ ಆಗಲ್ಲ. ಲೆಂಡ್ ಮಾಡಿ. ಹಾಂ, ಲೆಂಡ್ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀರಾ. ಎಸ್, ಹರ್ಷಿತಾ ಸರ್. ತವೆಮಸ್. ಹ್ಞೂ, ಹಾಂ, ಭಾಳ ಈಸಿ ಇದು. ತವೆತೆ ಕುದಸಾಯ್. ಸೂಪರ್. ತವೆತೆ ಕುದಸಾಯ್ ಅಂದರೆ ತಿನ್ನಿ.
ತಿನ್ನಿ, ಎಸ್ ಗೊತ್ತಾಯ್ತು. ಓಕೆ ಬಿಡಿ. ಹಾಂ, ಸುಮನ್ ಸರ್. Okimas. ಹಾಂ, Okimas. Okite kudasai. ಸರಿ. Okite kudasai. ಒಕಿತೆ ಕುದಸ, ಇಲ್ಲಿ ಎಕ್ಸೆಪ್ಷನ್ ಬಂತು ಮತ್ತೆ. ಕೀ ಬಂದಿದೆ, ಒಯ್ತೆ ಕುದಸ ಅಂತ ಹೇಳಬೇಕಿತ್ತು. ಆದರೆ ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ. ಇಗ್ನೋರ್ ಮಾಡಿ ಗ್ರೂಪ್ 2 ಅಂತ ಕನ್ಸಿಡರ್ ಮಾಡಿ ತೇ ಕುದಸ ಅಂತ ಹೇಳ್ತಿದ್ವಿ. ಇದು ನೆನ್ಪಿಡ್ಕೊಬೇಕು, ಒಯ್ತೆ ಕುದಸ ಇಲ್ಲ. ಒಕಿತೆ ಕುದಸಾಯ್ ಅಂದರೆ ಅರ್ಥ. Egali please. ಹಾಂ, ಇದೆ ಹೇಳಿ ಪ್ಲೀಸ್. ಸೂಪರ್. ನೆಕ್ಸ್ಟ್ ಸಾಗರ್ ಸರ್. ನಿಮಾಸ್ ಹಾಂ, ಇತೆ ಕುದಸಾಯ್. ಮಿತೆ ಕುದಸಾಯ್, ಎಸ್. ಚೈತ್ರ ಸರ್. ಬೆಂಕ್ಯೋ ಶಿಮಾಸ್. ಹಾಂ, ಬೆಂಕ್ಯೋ ಓದ್ತೀನಿ. ಬೆಂಕ್ಯೋ ಶಿತೆ ಕುದಸಾಯ್. ಹಾಂ, ಓದಿತಿ. ಎಸ್ ಬೆಂಕ್ಯೋ ಶಿತೆ ಕುದಸಾಯ್. ಎಸ್. ಬೆಂಕ್ಯೋ ಶಿತೆ ಕುದಸಾಯ್, ಓದಿ. ಹರ್ಷಿತಾ ಸರ್. ಕಿಮಸ್. ಎಸ್. ಕಿಮಸ್ ಈ ಕೀಸ್ ಅಂತ ತಗೋಬೇಕಾಗಂದ್ರೆ ಹಾಂ, ಇದು ಗ್ರೂಪ್ 3 ಇದು ಆಯಿತಾ. ಸೊ ಗ್ರೂಪ್ 3ಗೆ ಕಿಮಾಸ್ ಅಂದರೆ ಬರ್ತೀನಿ ಅನ್ನೋದು ಗ್ರೂಪ್ 3. ಯಾವಾಗ ನೆನ್ಪಿಟ್ಕೊಳ್ಳಿ, ಕಿಮಾಸ್ ಬರ್ತೀನಿ ಗ್ರೂಪ್ 3. ಗ್ರೂಪ್ 3ಗೆ ಸಿಂಪಲ್ಲು, ಮಸು ತೆಗೆಯೋದು, ತೇಕುದಸಾಯ್ ಹಾಕೋದು. ಕಿತೆ ಕುದಸಾಯ್. ಎಸ್, ಕಿತೆ ಕುದಸಾಯ್, ಬನ್ನಿ. ಕಿತೆ ಕುದಸಾಯ್ ಬನ್ನಿ. ಬನ್ನಿ. ಕಿಮಾಸ್ ಬರ್ತೀನಿ, ಕಿತೆ ಕುದಸಾಯ್ ಬನ್ನಿ. ಸೊ ಇಲ್ಲಿ ನೋಡಿ, 1 2 3 4 ಎಕ್ಸೆಪ್ಷನ್ಸ್. ರೂಲ್ಸ್ ಫಾಲೋ ಮಾಡಲ್ಲ. ಒಂದು ಕಡೆ ಬರೆದಿರ್ಕೊಬೇಕಿಂಥ ವರ್ಬ್ಸ್ಗಳು, ಅವಾಗ ನೆನ್ಪಿಟ್ಕೊಳಕ್ಕೆ ಈಸಿ ಆಗುತ್ತೆ. ಹೈ, ನೆಕ್ಸ್ಟು ಹರ್ಷಿತ್ ಸರ್ ಆಯಿತಾ. ಹೈ, ಸುಮನ್ ಸರ್. Jikan ga arimasen kara. ಹಾಂ, ಅಲ್ಲ ಸರ್, ಇದು ರೇ ಮಾಡಿ. Sumimasen ga borupen wo kashite kudasai. ಹಾಂ, Excuse me. Please borupen lend ಮಾಡಿ ಅಂತ. ಹಾಂ, ಬಾಲ್ ಪೆನ್ನನ್ನು ಲೆಂಡ್ ಮಾಡಿ. ನೈಸ್. ಇದು ನೀವು ಹೇಳಿ ಒಂದಿದು. Jikan ga arimasen kara. Isoide kudasai. ನೈಸ್. ಜಿಕಾಂಗಾರಿ ಮಸೆಂಕರ ಇಸೋಯಿದೆ ಕುದಸಾಯ್. ಟೈಮ್ ಇಲ್ಲದೆ ಇರೋದ್ರಿಂದ ಜಲ್ದಿ ಮಾಡಿ. ಬನ್ನಿ ಪ್ಲೀಸ್. ಹಾಂ, ಜಲ್ದಿ ಮಾಡಿ. ಸೂಪರ್. ಸುಮ್ಮನೆ ಆಯಿತಾ ಸಾಗರ್ ಸರ್. ಆಯ್ತು. ಇಮ ಇಸೋಗಶಿ ದೆಸ್ಕರ. ಮಾತಾ ಅತೋತೆ ಡ್ಯಾಶ್ ಕುದಸಾಯ್. ಹಾಂ, ಅತೋತೆ ಅರ್ಥ ಆಯ್ತಾ. ಸಿನಿಮಾ ಇಲ್ಲಿ ತನಕ ಅರ್ಥ ಆಯ್ತಾ. ಈಗ ಬಿಸಿ ಇರೋದ್ರಿಂದ ಹಾಂ, ಆಮೇಲೆ ಸಿಗ್ತೀನಿ ಲೆಟರ್. ಮತ್ತೆ ಆಮೇಲೆ ಹಾಂ, ಈಗ ಯಾವುದು ಕ್ರಿಯಾಪದ? ಅವ್ರಿಗೇನು ಮಾಡೋಕ್ಕೆ ಹೇಳ್ತೀರಾ? ಅವರ ನೀವು ಶಿಮೆಮಾಸ್, ಮಚಿಮಾಸ್, ಕಿಮಾಸ್. ಶಿಮೆಮಾಸ್ ಅಂದರೆ ಹಾಕ್ತೀನಿ, ಮುಚ್ತೀನಿ ಆಯಿತಾ, ಮುಚ್ತೀನಿ. ಮಚಿಮಾಸ್ ಅಂದರೆ ಕಾಯ್ತೀನಿ. ಕಿಮಾಸ್ ಅಂದರೆ ಬರ್ತೀನಿ. ಹಾಂ, ಇನ್ನೊಂದ್ಸರಿ ಹೇಳಿ. ಇಮ ಇಸೋಗಶಿ ದೆಸ್ಕರ ಮಾತಾ ಅತೋದೆ ಕಿತೆ ಕುದಸಾಯ್. ಎಸ್. ಇಮ ಇಸೋಗಾಶಿ ದೇಸ್ಕರ ಮತ ಅತೋದೆ ಕಿತೆ ಕುದಸಾಯ್. ಈಗ ಬಿಸಿ ಇರೋದ್ರಿಂದ ಮತ್ತೆ ಆಮೇಲೆ ಬನ್ನಿ. ನೋಡಿ ಎಷ್ಟು ಈಸಿ. ಎಸ್. ಹರ್ಷಿತಾ ಸರ್. ಸಾ
ಕಿಮಶೋ ಹ್ಞೂ ಸುಮಿಮಸೆನ್ ಚೊತ್ತೋ ಡ್ಯಾಶ್ ಕುದಸಾಯಿ ಹ್ಞೂ ಇಕಿಮಶೋ ಹೋಗ್ತೀನಿ ಅಂತ ಇದಾಯ್ತು ಇದು ಆಯಿತು ಹೋಗ್ಲಾ ಇದು ಆಯಿತು. ಈ ಆಪ್ಷನ್ ಇರೋದು ಇದೆ ನಿಮಗೆ, ಇದು ಮತ್ತು ಇದು. ಶಿಮೆ ಮಸ್ ಅಂದರೆ ಮುಚ್ತೀನಿ, ಮಚ್ಚಿ ಮಸ್ ಅಂದರೆ ಕಾಯ್ತೀನಿ. ಚೊತ್ತೋ ಮಚಿಮಸ್ ಕುದಸಾಯಿ ಮಚ್ಚಿ ಮಸ್ ಕುದಾಸಾಯಿ ರೂಲ್ಸ್ ಕಂಪ್ಲೀಟ್ಲಿ ಇಗ್ನೋರ್ ಮಾಡಿಬಿಟ್ರೆ ನೀವು. ಅಲ್ಲ ಮಚಿಮಸ್ ಹೇಳ್ತೀನಿ ಹಾಂ ಹಾಂ ತೊಳಿ ಕಿಶಿತ್ ಚಿ ಈ ಸೌಂಡು ಮತ್ತೆ ಕುದಸಾಯಿ ನೈಸ್. ಮತ್ತೆ ಕುದಾಸಾಯಿ ಅರ್ಥ ಇಲ್ಲೇನು ಹೇಳಿದ್ರು? ಇಕಿಮಶೋ ಅಂದ್ರೆ ಹೋಗ ಅಂತ ಕಿಮಶೋ ಹೋಗೋಣ. ಹೋಗೋಣ. ಹ್ಞೂ ಸಾರಿ ಸುಮಿಮಸೆನ್ ಎಕ್ಸ್ಕ್ಯೂಸ್ ಮೀ ಚೊತ್ತೋ ಅಂದ್ರೆ ಸ್ವಲ್ಪ ಹಾಂ ವೇಟ್ ಮಾಡ್ತೀನಿ ವೆಯ್ಟ್ ಮಾಡಿ. ಹಾಂ ವೆಯ್ಟ್ ವೇಟ್ ನೀವು ಮಾಡಿ ಪ್ಲೀಸ್. ಹಾಂ ಅವ್ರು ವೆಯ್ಟ್ ಮಾಡಿ ಅಂತೀರ. ಅವರು ಹೇಳ್ತಾರೆ ಹೋಗೋಣವಾ, ಸಾರಿ ಸ್ವಲ್ಪ ಕಾಯಿರಿ, ಸ್ವಲ್ಪ ವೆಯ್ಟ್ ಮಾಡಿ ಅಲ್ವಾ? ಹಾಂ ಹೈ ನೈಸ್. ಚೈತ್ರ ಸರ್ ಸಾಮೂಹಿಕ ತೆಸ್ಕರ ದೋವಾ ಓ ಶಿಮೇತೆ ಕುದಸಾಯಿ ನೈಸ್. ಚಳಿ ಇರೋದ್ರಿಂದ ಡೋರ್ನ ಕ್ಲೋಸ್ ಮಾಡಿ ಪ್ಲೀಸ್. ಎಸ್ ಓಕೆ. ಇನ್ಯಾವುದು? ಓಕೆ ಮತ್ತೆ ವರ್ಬ್ಸ್ ಕ್ರಿಯಾಪದ. ಹಾಂ ಸೋಮನ್ ಸರ್ ಯಮದಸಾನ್ ವ ಇಮ ಇರುಗೋನ್ ಓ ತಬೆತೆ ಇಮಸ್. ಹಾಂ ಯಮದಸಾನ್ ಇವಾಗ ಡಿನ್ನರ್ ಅಲ್ಲ ಲಂಚ್ ತಿಂತಾ ಇದ್ದಾರೆ. ಲಂಚ್ ತಿಂತಾ ಇದ್ದಾರೆ. ಎಸ್ ಊಟವನ್ನು ಮಾಡ್ತಾ ಇದ್ದಾರೆ, ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದು ಮಧ್ಯಾಹ್ನ ಅಲ್ವಾ? ಹಿರುಗೋಹಾನ್ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ. ಹಾಂ ಸಾಗರ್ ಸರ್ ತೆರೇಸಾ ಚಾನ್ವಾ ದೋ ದೇಶ್ ಕಾ? ಹಾಂ ತೆರೇಸಾ ಶರ್ಮಾ ತೆರೇಸಾ ಚಾನ್ವಾ ದೋಕೋ ದೇಶ್ ಕಾ? ಹಾಂ ತೆರೇಸಾ ಚಾನ್ ಅವರು ಎಲ್ಲಿದ್ದಾರೆ? ಹಾಂ ಅವು ತೆರೇಸಾ ಶರ್ಮಾ ಪುಟ್ಟಿಗಳು, ತೆರೇಸಾ ಪುಟ್ಟಿ ನಿಕಾಯ್ ದೇಶ್ ಹಾಂ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಸೆಕೆಂಡ್ ಫ್ಲೋರ್. ಹ್ಞೂ ತಾರೋ ಕುಂಟೋ ಹಾಂ ಡ್ಯಾಶ್ ಇಕಿಸುಯು ಡ್ಯಾಶ್ ಇಮಸಿಯೋ ಏನೋ ಮಾಡ್ತಾ ಇದ್ದಾರೆ. ಅದೇನು ಮಾಡ್ತಾ ಇದ್ದಾರೆ ನೋಡೋಣ. ಫುರಿಮಸ್, ಒಯೋಗಿಮಸ್, ಅಸೋಬಿಮಸ್, ಶಿಮಸ್ ಯಾವುದು? ಸೊ ಪುಟ್ಟಿಯಲ್ಲಿದ್ದಾಳೆ, ತೆರೆಸ ಪುಟ್ಟಿ 2ನೇ ಫ್ಲೋರಲ್ಲಿದ್ದಾಳೆ. ಈ ಹುಡುಗ ಏನು ಮಾಡ್ತಿದ್ದಾನೆ? ಫುರಿಮಸ್ ಅಂದರೆ ಬರುತ್ತೆ, ಒಯೋಗಿಮಸ್ ಅಂದರೆ ಈಜೊಡಿತೀನಿ, ಅಸೋಬಿಮಸ್ ಅಂದರೆ ಆಟ ಆಡ್ತೀನಿ, ಶಿಮಸ್ ಅಂದರೆ ಮಾಡ್ತೀನಿ. ಹಾಂ ಹೇಳಿ ಕರೆಕ್ಟು. ಸೂಪರ್. ಅಸೊಂದೇಮಸಿಯೋ. ಎಸ್. ತೆರೆಸಾ ಚಾನ್ವಾ ದೊಕೋ ದೇಸ್ ಕಾ? ನಿಕಾಯ್ ದೇಸ್. ತರೋ ಕುಂತೋ ಅಸೊಂದೇಮಸಿಯೋ. ಅವ್ರ ಜೊತೆ ಆಟಾಡ್ತಿದ್ದಾರೋ. ಹರ್ಷಿತಾ ಸರ್ ಅಮೆಗಾ ಡ್ಯಾಶ್ ಇಮಸ್ಸುನೆ ಹಾಂ ತಕುಶಿಯೋ ಯೋಬಿಮಶೋಕ. ಹಾಂ ನೈಸ್. ಟ್ಯಾಕ್ಸಿಯನ್ನು ಕರಿಯೋಣವಾ. ಎಸ್
ಟ್ಯಾಕ್ಸಿಯನ್ನು ಕರೆಯೋಣ. ಕರೆಯೋಣ. ಮಳೆ ಬರ್ತಾ ಇರೋದ್ರಿಂದ ಹಾಂ, ಬರ್ತಾ ಇರೋದಿಲ್ಲ, ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ಬರ್ತಾ ಇದೆ ಅಲ್ವಾ? ಫುರಿ ಆಗುತ್ತೆ. ಎಸ್. ಅರೆ ಈಗ ಗ್ರಾಮರ್. ಫುರಿತೆ. ರೀ ಇದೆ ನೋಡಿ, ರೀ ಇದೆ. ಈ ಸೌಂಡು ಗ್ರೂಪ್ ಒನ್ನು ಒತ್ತಿ ಹೇಳ್ತಿರೋ, ನುಂಗಿ ಹೇಳ್ತಿರೋ, ದೀರ್ಘವಾಗಿ ಹೇಳ್ತೀರಾ? ಒತ್ತಿ ಒತ್ತಿ ಹೇಳಬೇಕು. ಎಸ್, ಹೇಳಿ. ಫುತ್ತೆ ಕುದಾಸಾಯಿ. ಹುತ್ತೆ ಕುದಾಸಾಯಿ ಅಂದರೆ ಸಾರಿ, ಫುತ್ತೆ ಮಾಸ್. ಹಾಂ, ಅರ್ಥ? ಫುತ್ತೇನೆ ಅಲ್ವಾ ಸೆನ್ಸೈ? ಫುತ್ತೇನ? ಇಲ್ಲ ಇಲ್ಲ ಇಲ್ಲ, ಒತ್ತಿ ಹೇಳ್ತೀರಾ, ಕರೆಕ್ಟ್ ನೀವು ಹೇಳಿದ್ದು, ಫುತ್ತೆ. ಹಾಂ, ಫುತ್ತೆ ಮಾಸ್. ಮಳೆ ಬರ್ತಾ ಇರೋದ್ರಿಂದ ಅಂತ ಎಲ್ಲಿದೆ? ಕರ ಅಂತ ಇಲ್ಲ ಇಲ್ಲಿ. ಸೊ ಹೆಂಗಿದೆ ಹಂಗೆ ಮಳೆ ಬರ್ತಿದೆ. ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಬರ್ತಾ ಇದೆ. ಬರ್ತಾ ಇದೆ ನೇ ಬಂದರೆ ಅಲ್ವಾ ಅಂತ. ಆಮೇಗ ಫುತ್ತೆ ಮಸನೆ, ಮಳೆ ಬರ್ತಾ ಇದೆ ಅಲ್ವಾ? ಸೊ ಅದಕ್ಕೆ ಟ್ಯಾಕ್ಸಿಯನ್ನು ಕರೆಯೋಣ. ಹಾಂ, ಟ್ಯಾಕ್ಸಿ ಕರೀಲ, ಕರೆಯೋಣ. ಸಿ ಚಿತ್ರಸನ್. ಸಂತೋಷ ಸಾನ್ವಾ ಇಮ ನಾನಿ ಓ ಶಿತೆ ಇಮಾಸ್ಕ. ಹಾಂ, ಸಂತೋಷ ಸಾನ್ ಅವರು ಇವಾಗ ಏನ್ ಮಾಡ್ತಾ ಇದ್ದಾರೆ? ಹಾಂ, ಕೂರುದೆ ಯೋಯೋ ಇದೆ ಇಮಾಸ್. ಎಸ್, ಒಯೋ ಇದೆ ಇಮಸ್. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ. ಸ್ವಿಮ್ ಮಾಡ್ತಾ ಇದ್ದಾರೆ. ನೈಸ್. ಪೂರುದೆ ಒಯೋ ಇದೆ ಇಮಸ್. ಸೂಪರ್, ಸ್ವಿಮ್ ಮಾಡ್ತಾ ಇದ್ದಾರೆ. 3 4 1 2 3 3 ಇದು ಎ ಎನ್ ಬಿ. ನೈಸ್. ಹಾಂ, ಎಲ್ಲಿದ್ದೀವಿ? ಓಕೆ, ಪ್ಯಾಸೇಜ್. ಓಕೆ, ನಾನು ಪ್ಯಾಸೇಜ್ ಮಾಡ್ತೀನಿ. ಯಾವ ಥರ ಪ್ಯಾಸೇಜ್ ಮಾಡ್ತೀನಿ ಗಮನ ಹರಿಸಿ. ಸೊ ನಿಮ್ಮ ಎಕ್ಸಾಮಲ್ಲಿ ಈ ಥರ ಮಾಡಿದ್ರೆ ಒಳ್ಳೆಯದು. ಸೊ ಪ್ಯಾಸೇಜ್ ಕೊಡ್ತಾರೆ ಈ ಥರ. ನೀವು ಫಸ್ಟು ಕ್ಯಾಪ್ಷನ್ ಅಥವಾ ಟೈಟಲ್ನ ಓದಿ, ಆಮೇಲೆ ಪ್ರಶ್ನೆಗೆ ಬನ್ನಿ, ಕೊನೆಗೆ ಪ್ಯಾಸೇಜ್ನ ಓದಿ. ಆ ಥರ ಮಾಡೋದ್ರಿಂದ ನೀವು ಪ್ರಶ್ನೆಗೆ ಚಕ್ ಅಂತ ಉತ್ತರ ಸಿಗುತ್ತೆ. ಓದ್ತೀನಿ. ತೆಗಾಮಿ, ಸೊ ಲೆಟರು, ಯಮಾದ ಯೂಕೋ. ಓಕೆ, ಇವ್ರು ಬರ್ದವರ ಇಲ್ಲ ಬರ್ಸ್ಕೊಂಡವ್ರ ನೋಡೋಣ. ಪ್ರಶ್ನೆ, ತೊಮೊಕೊ. ಯೂಕೋ ಅಲ್ಲ, ತೊಮೊಕೊ. ತೊಮೊಕೊ ಸಾಂವಾ ಗೊಸಿಜಿಂತೋ ತರೋಕುಂತೋ ಸಾನಿಂದೆ ರಿಯೋಶಿನ್ ನೌಚಿಯೇ ಕಿಮಷ್ಟ. ಓಕೆ, ಇವರು ಯಜಮಾನ್ರ ಜೊತೆ ಮಕ್ಕಳು ಜೊತೆ 3 ಜನ ಅಪ್ಪ ಅಮ್ಮನ ಮನೆಗೆ ಬಂದರು. ತರೋಕುನ್ವಾ ಮೈನಿಚಿ ಚುರಿಯೋ ಶಿಮಸ್. ಓಕೆ, ಇವರು ಪ್ರತಿದಿನ ಫಿಶಿಂಗನ್ನು ಮಾಡ್ತಾರೆ. ಉಮೀನೋ ಚಿಕಾಕು ದೇಸ್ಕರ ಕೊಕೊನೋ ಸಕನವ ಓಯ್ಶಿ ದೇಸ್. ಓಹೋಹೋ, ಏನಂತೆ, ಸಮುದ್ರದ ಹತ್ತಿರದಲ್ಲಿರೋದ್ರಿಂದ ಇಲ್ಲಿಯ ಮೀನು ರುಚಿಕರವಾಗಿರುತ್ತೆ. ತೊಮೊಕೊ ಸಾಂವಾ ಕುರುಮಗ ಅರಿಮಸೆನ್. ಇವ್ರ ಹತ್ರ ಕಾರ್ ಇಲ್ಲ. ಓಕೆ, ಪ್ಯಾಸೇಜ್. ಮರಿಯಾಸಾನ್ ಒಗೆಂಕಿ ದೇಸ್ಕಾ. ಓಕೆ, ಮರಿಯಾಸಾನಿಗೆ ಅಡ್ರೆಸ್ ಮಾಡಿದ್ದಾರೆ. ಆರಾಮಿದ್ದೀರಾ? ಮೈನಿಚಿ ಅತ್ಸುಯಿ ದೆಸನೆ. ಪ್ರತಿದಿನ ಬಿಸಿಲಲ್ವಾ? ವತಾಶಿತೋ ತರೋವಾ ಇಮ ರಿಯೋಶಿನ್ ನೌಚಿನಿ ಇಮಸ್. ನಾನು ಮತ್ತು ತರೋಕುನ್ ಮಗ ಇರಬೇಕು. ಎಲ್ಲಿದ್ದಾರೆ? ಇಬ್ಬರು ಅಪ್ಪ ಅಮ್ಮನ ಮನೆಯಲ್ಲಿದ್ದಾರೆ. ಅವರಿಬ್ಬರು ಅಪ್ಪ ಅಮ್ಮ ಮನೆಯಲ್ಲಿದ್ದಾರೆ. ರಿಯೋಶಿನ್ ನೌಚಿವಾ. ಓಕೆ, ಫಸ್ಟ್ ಇಲ್ಲಿ ಮಾಡೋಣ. ರಿಯೋಶಿನ್ ನೌಚಿವಾ ಉಮಿನೋ ಚಿಕಾಕುನಿ ಅರಿಮಸ್. ಓಕೆ, ಅಪ್ಪ ಅಮ್ಮನ ಮನೆ ಸಮುದ್ರದ ಹತ್ತಿರದಲ್ಲಿದೆ. ಓಕೆ, ಫಸ್ಟ್ ಪ್ರಶ್ನೆದಕ್ಕೆ ಉತ್ತರ ಸಿಕ್ಕಿದೆ. ಇವರು ಗಂಡನ ಜೊತೆ ಬಂದಿಲ್ಲ, ಸೊ ಇದು ತಪ್ಪು. ತರೋಕುನ್ವಾ ಮೈನಿಚಿ ಸುರೇಶ್. ತರೋಕುನ್ವಾ ಮೈನಿಚಿ ವಯೋಗಿನಿ ಇಕಿಮಾಸ್. ಇವನು ಪ್ರತಿದಿನ ಈಜೊಡೆಯೋಕ್ಕೆ ಹೋಗ್ತಾನೆ. ತೊಕಿದೋಕಿ
ಸುರಿಮೋ ಶಿಮಾಸ್, ಅವಾಗಿವಾಗ ಫಿಶಿಂಗ್ ಕೂಡ ಮಾಡ್ತಾನೆ. ಅಲ್ಲಿ ಅವಾಗಿವಾಗ ತೊಕಿದೋಕಿ, ಇವರು ಮಾಯನಿಚಿ ಇದ್ದಾರೆ, ಇದು ತಪ್ಪು. ಇವ್ನು ಮಾಡೋದು ತೊಕಿದೋಕಿ ಶಿಮಾಸ್, ಅವಾಗಿವಾಗ ಮಾಡ್ತಾನೆ. ಕೊಕೊನೊ ಸಕನವಾ ಒಯ್ಶಿ ದೆಸ್. ಓಕೆ ಓಕೆ, ಮೀನೇನೋ ರುಚಿಕರವಾಗಿದೆ, ಆದರೆ ಈ ಕಾರಣದಿಂದನಾ? ಓಕೆ, ಮನೆಯೇನೋ ಹತ್ತಿರದಲ್ಲಿದೆ, ಸಮುದ್ರ ಹತ್ರದಲ್ಲಿ, ಈ ಕಾರಣದಲ್ಲಿ. ಓಕೆ, ನೋಡೋಣ, ಇದು ಆಮೇಲೆ ಬರೋಣ. ಶೂಮತ್ಸ್ ನೀ ಒತ್ತೊಮೋ ಕಿಮಾಸ್. ಓಕೆ, ವೀಕೆಂಡಲ್ಲಿ ಗಂಡನು ಬರ್ತಾನೆ. ಮರಿಯಾ ಸಾಮ್ಮೋ ಹೊಸೇಸಾನ್ ತೆರೆಸೆ ಚಾಂತೋ ಇಶ್ವನಿ ಅಸೋಬಿನಿ ಕಿತೆ ಕುದಸಾಯ್. ಓ, ಮರಿಯಾಸಾನಿಗೆ ಲೆಟ್ರ್ ಬರೆದಲ್ಲ, ಮರಿಯಾಸಾರನ್ನ ಕರಿತಿದ್ದಾರೆ. ಮರಿಯಾಸಾನು ಅವ್ರ ಯಜಮಾನರು ಮತ್ತು ಮಗಳು ಆಟಾಡಕ್ಕೆ ಬನ್ನಿ. ಎಕಿಮದೆ ಕುರುಮದೆ ಮುಕಾಯೇನಿ ಇಕಿಮಾಸ್. ಸ್ಟೇಷನ್ ತನಕ ಕಾರಲ್ಲಿ ಕರ್ಕೊಂಬರೋಕ್ಕೆ ಹೋಗ್ತೀನಿ, ಇಲ್ಲ ಬರ್ತೀನಿ. ಮತ್ತೆ ಮಸ್ ಕಾಯ್ತಾ ಇದ್ದೀನಿ. ಸೊ ಹತ್ರ ಕಾರ್ ಇಲ್ಲ ಅಂತಿದ್ದಾರೆ, ನೋಡಿದ್ರೆ ಇಲ್ಲಿ ಕಾರ್ ಇದೆ. ಸೊ ಇದು ಸರಿ. ಇದನ್ನು ಏನಪ್ಪ ಮಾಡೋದು? ಇದು ಹತ್ರ ಇರೋದ್ರಿಂದ ಹತ್ರ ಇದೆ. ಏನಂತೀರಾ ಸುಮನ್ ಸನ್ ಚೈತ್ರಸನ್ ಎಲ್ಲರೂ? ಕರೆಕ್ಟ್ ಅದು. ಕರೆಕ್ಟ್ ಅಂತೀರಾ? ಕರೆಕ್ಟ್ ಸರ್. ಯಾಕೆ ಇದು ಫೋರ್ತ್ ಒಂದು ರಾಂಗ್ ಅಲ್ವ ಸರ್? ಫೋರ್ತ್ ರಾಂಗ್ ಅಲ್ಲ ಸರ್? ಹಾಂ, ಸಂತೆ ಫೋರ್ತ್ ಅವ್ರ ಹತ್ರ ಇಲ್ಲ ಕಾರು ಅಂತ ಇದ್ದಾರೆ, ಬಟ್ ಅವ್ರ ಹತ್ರ ಇದೆ ಕಾರು. ಮುಖಾಯನಿ ಪಿಕ್ ಮಾಡಕ್ಕೆ ಹೋಗ್ತೀವಿ ಅಂತ. ಹಾಂ, ಇವರು ಕಾರ್ ಇಲ್ಲ ಅಂತಿದೆ, ತಪ್ಪಲ್ವ? ಒಂದು ನಿಮಿಷದಲ್ಲಿ, ಕಾರ್ ಇಲ್ಲ ಆದರೆ ಕಾರ್ ಇದೆ ಅಲ್ವಾ? ಸೊ ತಪ್ಪಿದು, ತಪ್ಪು ಮಾಹಿತಿ. ಸೊ ಇದು ಮೂರನೇದು ಮೂರನೇ ಕರೆಕ್ಟ್ ಸರ್. ಕರೆಕ್ಟ್ ಅಂತೀರಾ? ಓಕೆ, ಆದರೆ ಇದು ಅದೇ ಇದೇ ಉಲ್ಟಾ ಹೊಡಿತಿರೋದು. ದೇಸ್ಕರ ಇರೋದ್ರಿಂದ ಅಂತ ಹೇಳಿಲ್ಲ ಎಲ್ಲೋ ಪ್ಯಾಸೇಜಲ್ಲಿ. ರಿಯೋಶಿನ್ನೋ ಚಿವ ಉಮಿನೋ ಚಿಕಾಕು ನೆರಿಮಾಸ್, ಹತ್ರದಲ್ಲಿದೆ, ಇರೋದ್ರಿಂದ ರುಚಿಯಾಗಿದೆ ಅಂತ ಎಲ್ಲಿ ಹೇಳಿದ್ದಾರೆ? ಇದು ನನ್ನ ಪಾಯಿಂಟು. ಅರ್ಥ ಆಗ್ತಿದ್ದಿಲ್ಲ ನಂದು ಆರ್ಗ್ಯುಮೆಂಟು. ಬಟ್ ಎರಡು ಪಾರ್ಟ್ ಆಫ್ ದ ಸೆಂಟೆನ್ಸ್ ಅದು ಕರೆಕ್ಟ್ ಆಗೇ ಇದೆ ಈ ಪ್ಯಾಸೇಜ್ ಪ್ರಕಾರ. ಕೊಕೊನು ಸಕನವ ಓಯಿಶಿ ದೆಸ್ ಅಂತ ಇದು ಸರಿ ಇದೆ, ಹೌದು, ಇದು ಸರಿ ಇದೆ. ಬಟ್ ಹತ್ರ ಇರೋದ್ರಿಂದ ಅಂತ ಪ್ಯಾಸೇಜಲ್ಲಿ ಇವಳು ಯಮದ ಸಾನ್ ಎಲ್ಲೂ ಹೇಳಿಲ್ಲ. ಮಾಹಿತಿ ಕೊಟ್ಟಿರೋದು ಎರಡು ರೀತಿ. ಅವ್ರ ಮನೆ ಹತ್ರದಲ್ಲಿದೆ, ಇಲ್ಲಿ ಇರೋದ್ರಿಂದ ಹತ್ರ. ಓಕೆ, ಕಾಮನ್ ಸೆನ್ಸು. ಕಾಮನ್ ಸೆನ್ಸ್ ಏನು ಎಲ್ಲಾದ್ರೂ ಇರಲಿ, ಸಮುದ್ರದ ಮೀನು ರುಚಿಯಾಗೇ ಇರುತ್ತೆ, ಹತ್ರದಿರೋದೇ ರುಚಿಯಾಗಿದೆಯಾ? ಬಟ್ ಏನು ನಾನಾದರೆ ಏನು ಮಾಡ್ತೀನಿ ಗೊತ್ತಾ? ನಾನು ತಪ್ಪಾಗ್ತೀನಿ. ನೀವು ಆ ಥರ ಆಗ್ತೀರಾ? ಬಟ್ ನನ್ನ ಲಾಜಿಕ್ ಇದಪ್ಪ. ಲಾಜಿಕ್ ಇಲ್ಲ, ಹತ್ತಿರದಲ್ಲಿರೋದ್ರಿಂದ ಡಿಲಿಷಿಯಸ್ ಆಗಿದೆ ಅನ್ನೋದು ತಪ್ಪು. ಒಟ್ಟು ಇದು ನನ್ನ ಆರ್ಗ್ಯುಮೆಂಟು, ನಿಮ್ಮ ಆರ್ಗ್ಯುಮೆಂಟ್ ನೋಡಿ ಏನು ಅಂತ. ಹೈ, ಈಗ ಪ್ಯಾಸೇಜ್ ಮುಗಿದಿದೆ, ಲಿಸ್ನಿಂಗ್ ಸೆಕ್ಷನಿಗೆ ಹೋಗೋಣ. ಎಸ್.